2026 ಬಂದೇ ಬಿಡ್ತಲ್ವಾ. ಎಷ್ಟೋ ಜನ ಇದಕ್ಕೆ ಕಾಯ್ತಾ ಇದ್ರಿ. ಯಾಕಂದರೆ 2026 ಮಾಡೆಲ್ ಇದ್ದಾಗ ಬೈಕ್ ತಗೋಬೇಕು, ಕಾರ್ ತಗೋಬೋದು, ಅಥವಾ ಯಾವುದೇ ಮೆಟೀರಿಯಲ್ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು ತಗೊಳ್ಬೇಕಂತ ಕಾಯ್ತಾ ಇರ್ತಿದ್ರಿ ಅಲ್ವಾ. ಹೊಸದನ್ನು ತಗೊಳ್ಳೋದು ಮಜಾನೇ ಬೇರೆ. ಹಾಗೆ ಅದು 2026 ಮಾಡೆಲ್ ಅನ್ನುವಾಗ ಸಿಗೋ ಖುಷಿನೇ ಬೇರೆ ಅಲ್ವಾ. ಅದೇ ರೀತಿ ನಮ್ಮ ಲೈಫಲ್ಲೂ ಕೂಡ 2026 ಹೊಸ ಥಿಂಗ್ಸ್ಗಳನ್ನ ಯಾಕೆ ಮಾಡಬಾರ್ದಲ್ವಾ. ಮೇಯ್ನ್ಲಿ ಎಲ್ಲೆಲ್ಲಿ ಸ್ಟಕ್ ಆಗಿದ್ವಿ, ಆ ಸ್ಟಕ್ನೆಸ್ಸಿಂದ ಹೊರಗಡೆ ಬರೋದೇ ಮೇಯ್ನ್ ಮೋಟೋ. 2026 ಆ ಸ್ಟಕ್ನೆಸ್ಸಿಂದ ನಿಮಗೆ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡಲಿ ಅಂತ ನಾನು ಕೂಡ ಆಶಿಸ್ತೀನಿ. ಏನಾದರೂ ಹೊಸದನ್ನು ಕಲಿಯುವಂಥದ್ದಿದ್ದರೆ, ಅಥವಾ ಯಾವುದಾದ್ರೂ ಕೋರ್ಸಿಗೆ ಜಾಯ್ನ್ ಆಗಬೇಕಂತ ಆಸೆ ಇದ್ದರೆ, ಯಾವುದ್ರಲ್ಲಾದರೂ ಅಪ್ಗ್ರೇಡ್ ಆಗಬೇಕು ಅಂತ ನಿಮ್ಮದೇನಾದರೂ ಥಾಟ್ಸ್ ಇದ್ದು ಸ್ಟಕ್ ಆಗಿದ್ದರೆ, ಯಾವುದ್ರಲ್ಲಾದರೂ ಇಂಪ್ರೂವೈಸ್ ಆಗಬೇಕು ಅಂತ ನಿಮ್ಮದೇನಾದ್ರೂ ಮನಸ್ಸುಗಳಿದ್ದರೆ, ಏನೂ ಅಲ್ಲ, ನನ್ನ ಡೈಲಿ ರೋಟೀನಲ್ಲೇ ಕೆಲವೊಂದು ಚೇಂಜಸ್ ಬೇಕು ಅಂತ ನೀವು ಅಂದ್ಕೊಂಡಿದ್ದು ಅದು ಕೂಡ ನಿಮಗೆ ಮಾಡ್ಕೊಳ್ಳೋಕ್ಕಾಗದೆ ನೀವು ಸ್ಟಕ್ ಆಗಿದ್ದರೆ, ದಿಸ್ ಈಸ್ ದ ರೈಟ್ ಟೈಮ್. ಜಸ್ಟ್ ಒಂದು ಪೆನ್ನು ಮತ್ತು ಪುಸ್ತಕ ಹಿಡಿದು ಕೂತ್ಕೊಳ್ಳಿ. ನೀವು 2025 ಎಲ್ಲಿ ಸ್ಟಕ್ ಆಗಿದ್ರಿ, ನಿಮಗೇನು ತುಂಬ ಮಾಡಬೇಕಂತ ಆಸೆ ಇದ್ದು ಮಾಡೋಕ್ಕಾಗಲಿಲ್ಲ, ಬರೀರಿ. ಇವತ್ತೇ ಅದನ್ನು ಮಾಡೋಕ್ಕೆ ಟ್ರೈ ಮಾಡಿ. ಒಂದು ಸಲ ಆ ಝೋನಿಂದ ಹೊರಗಡೆ ಬನ್ನಿ. ಖಂಡಿತವಾಗ್ಲೂ ನೀವು ಎಷ್ಟೋ ವರ್ಷಗಳಿಂದ ಮಾಡಬೇಕಂತ ಇದ್ದು ಮಾಡೋಕ್ಕೆ ಆಗದೇ ಇರುವಂಥದ್ದನ್ನು ಇವತ್ತು ಖಂಡಿತ ಸ್ಟಾರ್ಟ್ ಮಾಡ್ತೀರಿ. ಜಸ್ಟ್ ಟ್ರೈ ಫಾರ್ ಇಟ್.